ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಹೋಗ್ತಾ ಇದ್ದೀವಿ ಇವತ್ತು ಬೆಂಗಳೂರಲ್ಲಿ ನೆಲಮಂಗಲ ಹತ್ರ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಇನ್ನು ಮೊದಲನೇದಾಗಿ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ ಒಂದು ಸ್ವಲ್ಪ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ನೆನೆಸ್ತಾ ಇದ್ದೀನಿ. ಇಷ್ಟರೊಳಗೆ ನಮ್ಮ ಮನೆಯವ್ರು ಪೂಜೆ ಮಾಡಿದ್ದಾರೆ. ದೇವ್ರಿಗೆ ನಮಸ್ಕಾರ ಮಾಡಿ ಹೋಗೋ ಅಷ್ಟೊತ್ತಕ್ಕೆ ಅದರಲ್ಲಿ ಸ್ವಲ್ಪ ಮೆಂತ್ಯಕಾಳು ಹಾಕಿರಲಿಲ್ಲ. ಹೋಗೋ ಗಡಿಬಿಡಿಯಲ್ಲಿ ಅದಕ್ಕೊಂಚೂರು ಮೆಂತ್ಯಕಾಳು ಸೇರಿಸಿ ಎಲ್ಲ ಎತ್ತಿಟ್ಬಿಟ್ಟು, ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ತಾರಲ್ಲ, ಅವೇನೂ ಹಾಕಿರಲಿಲ್ಲ, ಜಸ್ಟ್ ಅಕ್ಕಿ ಅಷ್ಟೇ ತೊಳೆದಿದ್ದೆ. ಅವನ್ನಿಷ್ಟು ಅದಕ್ಕೆ ಆ್ಯಡ್ ಮಾಡಿ ಹೋದರೆ ಸಾಯಂಕಾಲ ಬರೋ ಅಷ್ಟೊತ್ತಕ್ಕೆ ರುಬ್ಬಿಡ್ಬೋದು ಅಂತ. ನಾನಾದರೆ ಎಲ್ಲ ರೆಡಿ ಮಾಡಿ ಹೊರಗಡೆ ಎಲ್ಲ ಎತ್ತಿಟ್ಬಿಟ್ಟು, ಹೊರಗೇನಾರು ಮತ್ತು ಮಕ್ಕಳಿರ್ತಾರೆಲ್ಲ ಬಿಸಾಡಿರ್ತಾರೆ, ಒಂದು ಸಲ ಚೆಕ್ ಮಾಡಿ ಈಗಂತೂ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆಯವರು ಹೋಗ್ತಾ ಅಲ್ಲಿ ಡ್ರಾಪ್ ಮಾಡಿ ಹೋಗ್ತೀನಿ ಇಲ್ಲಿ ಬಸ್ ಸ್ಟಾಪ್ ಹತ್ರ ಅಂತ ಹೇಳಿ, ನಾವಲ್ಲಿ ಬಸ್ ಸ್ಟಾಪ್ ಹತ್ರ ಅವ್ರು ನಮಗೆ ಡ್ರಾಪ್ ಮಾಡ್ತಾರೆ. ನಾನು ನನ್ನ ಮಗಳಿಬ್ಬರು ಹೋಗ್ತಾಯಿದ್ದೀವಿ. ನನ್ನ ಮಗನ್ನ ನಮ್ಮ ಮನೆಯವ್ರ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಫ್ರೆಂಡ್ಸು ಎಲ್ಲರೂ ಚೈಲ್ಡ್ಹುಡ್ ಫ್ರೆಂಡ್ಸು ನಾವು ಹೋಗ್ತಿದ್ದೀವಿ ಮಾತಾಡಿಕೊಂಡು. ನಾನು ಯಲಹಂಕ ಹತ್ರ ಹೋದರೆ ಅಲ್ಲಿ ಡಿ ಕ್ರಾಸ್ ಹತ್ರ ಒಂದು ಫ್ರೆಂಡ್ ಮೀಟ್ ಆಗ್ತಾಳೆ, ಇನ್ನೊಬ್ಬಳು ಮಾರ್ತನಹಳ್ಳಿ ಹತ್ರ ಮೀಟ್ ಆಗ್ತಾಳೆ. ಅಷ್ಟರು ಕೂಡಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲೇ ನೋಡಿರಿ ಯಲಹಂಕ. ಎಷ್ಟು ಜನಕ್ಕೆ ಗೊತ್ತು ಕಾಮೆಂಟ್ ಮಾಡಿ, ಓಕೆನಾ? ಬಟ್ ಯಾರು ನಮ್ಮ ಚಾನಲ್ ಮೊದಲನೇ ಸಲ ನೋಡೋಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಓಲ್ಡ್ ಟೌನ್ ಅಂತ ಹೇಳ್ತಾರೆ. ನ್ಯೂ ಟೌನು ಇದೆ, ಅದಿನ್ನೂ ಭಾಳ ಮುಂದೆ ಇದೆ. ಇದು ಬಂದುಬಿಟ್ಟು ಓಲ್ಡ್ ಟೌನು. ನಾವು ಯಾವುದೇ ಕಡೆ ಹೋಗಲಿ, ಎಲ್ಲಿಗೆ ಹೋಗ್ಬೇಕಂದ್ರೂ ಇಲ್ಲಿ ನಮಗೆ ಬಸ್ ಅವೈಲಬಲ್ ಇದೆ. ನಾವು ಅಲ್ಲಿಂದ ಬಂದು ಜಾಳಳ್ಳಿ ಕ್ರಾಸಲ್ಲಿ ಆಟೋ ಬುಕ್ ಮಾಡ್ಕೊಂಡ್ವಿ ದೇವಸ್ಥಾನ ಹತ್ರವರೆಗೂ. ಇಲ್ಲಿ ಇವಳು ಬಂದುಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಇವಳ ಹೆಸರು ಶಶಿಕಲಾ ಅಂತ. ಇವಳು ನಾವು ಪಾವಗಡದಲ್ಲೇ ಓದಿರೋದು. ಇವಳು ಬಂದುಬಿಟ್ಟು ಡಿ ಕ್ರಾಸಲ್ಲಿರ್ತಾಳೆ. ನಾನು ಯಲಹಂಕದಿಂದ ಕೊತ್ನೂರು ಹತ್ರ ಇರ್ತೀನಿ. ನಾವು ಇಲ್ಲಿ ಭೇಟಿಯಾಗಿದ್ದೀವಿ. ಆಟೋ ಬುಕ್ ಮಾಡಿದ್ಲು, ಆಟೋ ಅವ್ರಿಗೆ ಕಾಲ್ ಮಾಡ್ತಿದ್ದಾಳೆ. ಆಟೋ ಅಂತೂ ಬಂತು. ಇನ್ನು ನಾವು ಅಲ್ಲಿಂದ ಬರೋ ಅಷ್ಟೊತ್ತಕ್ಕೆ ಟೆಂಪಲ್ಲೂ ಬಂದೇ ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಜನ ಈ ಟೆಂಪಲ್ ನೋಡಿದಿರೋ ಕಾಮೆಂಟ್ ಮಾಡಿ ಆಯಿತಾ? ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗೆಲ್ಲ. ನಾನು ಇಷ್ಟು ವರ್ಷದಲ್ಲಿ ಇವತ್ತೇ ಫಸ್ಟ್ ಬಂದಿದ್ದೀನಿ. ಇನ್ನು ಇಲ್ಲಿಗೆ ಬರೋ ಅಷ್ಟೊತ್ತಕ್ಕೆ ಆಲ್ರೆಡಿ ನನ್ನ ಫ್ರೆಂಡ್ ಇನ್ನೊಬ್ಬಳು ಶ್ರೀದೇವಿ ಅಂತ ಅವಳು ಬಂದುಬಿಟ್ಟಿದ್ಲು. ಕೆಲವು ಎಂಟ್ರೆನ್ಸ್ ಚೆನ್ನಾಗಿರೋದ್ರಿಂದ ನಾವು ವಿಡಿಯೋಸ್ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳು ತೆಗಿ ಅಂದರೆ ಹೋಗಿ ಮಮ್ಮಿ ನಾನು ತೆಗಿಯಲ್ಲ ಅಂದ್ಲು. ಹೆಂಗೋ ಅವಳಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ತೆಗೆದ್ಲು. ಇವಳೇ ನೋಡಿ ಇನ್ನೊಬ್ಬಳು. ಇವಳ ಹೆಸ್ರು ಬಂದುಬಿಟ್ಟು ಶ್ರೀದೇವಿ ಅಂತ. ನಾವು ಆ್ಯಕ್ಚುಲಿ ಚಿಕ್ಕವಾಗಿದ್ದಾಗ ಹಾಸ್ಟೆಲಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಇವಾಗೂ ಇಷ್ಟು ವರ್ಷಕ್ಕಾದ್ಮೇಲೂ ನಮ್ಮ ಕಾಂಟ್ಯಾಕ್ಟಲ್ಲಿ ನಾವು ಇಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಇದೇ ಥರ ಇರಬೇಕಂತ ಕೇಳ್ತೀನಿ. ಯಾರ್ಯಾರು ಈ ಥರ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದೀರೋ ಅವರೆಲ್ಲರ ಹತ್ರನೂ ಮೀಟಾಗಿ ಎಂಜಾಯ್ ಮಾಡಿ. ಇನ್ನು ಟೆಂಪಲ್ ಹೇಳಬೇಕಂದ್ರೆ ತುಂಬ ದೊಡ್ಡದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇನ್ನು ನಾವು ಕೂತು ಹರಟೆ ಹೊಡಿತಿದ್ವಿ, ಹೆಂಗೆ ಏನು ಲೈಫ್ ಸ್ಟೈಲು ಹೇಗಿದೆ ಕಣೆ ನಿಂದು ಅಂದು ಅಂದರೆ ನನ್ನ ಮಗಳು ನನಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡಿದ್ದಾಳೆ. ಭಾಳ ಖುಷಿ ಅನ್ನಿಸ್ತು. ಇನ್ನು ಇದು ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಮಿನಿ ಮಂತ್ರಾಲಯ. ನೆಕ್ಸ್ಟ್ ಇಲ್ಲೇ ಹೋಗ್ತಿದ್ದೀವಿ. ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ಒಂದು ಸಣ್ಣ ರೀಲ್ಸ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸು ಸೇರಿ. ಹ್ಯಾಪಿಯಾಗಿತ್ತು. ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಪ್ಲೀಸ್.